ಆಯ್ತಪ್ಪ ಮಾತಾಡಿ ನೀವು ಮಾತಾಡಪ್ಪ. ಓಕೆ ಆಯ್ತು ಒಂದ್ ಸೆಕೆಂಡ್. ನೀವು ಮಾತಾಡಿ ಚರ್ಚೆ ಮಾಡೋದು. ಓಕೆ ನೀವು ಸ್ಟಾರ್ಟ್ ಯಾಕೆ ನೀವು ಕೂತ್ಕೊಳ್ಳಿ. ಅಶೋಕ್ ಆಯ್ತು ಮಾತಾಡ್ಲಿ, ಇವ್ರು ಮಾತಾಡ್ಲಿ, ಅಶೋಕ್ ಅವ್ರು ಮಾತಾಡಿ. ಸಂವಿಧಾನ ಆಯ್ತು ಈಗ ಕೇಳುವ. ಈಗ ಸ್ವಲ್ಪ ಸೈಲೆನ್ಸರ್ ಹಾಕ್ಸಿ, ಪ್ರಿಯಾಂಕಿಗೆ ಒಂದು ಸ್ವಲ್ಪ ಸೈಲೆನ್ಸರ್ ಹಾಕ್ಸಿ ಸರ್. ಸೈಲೆನ್ಸರ್ ಪ್ರತಿಪಕ್ಷ ನಾಯಕರೇ ಆಯ್ತು ಅಶೋಕ್ ನೀವ್ ಹೇಳ್ತಾ ಇದ್ದೀರಾ ರಾಷ್ಟ್ರಗೀತೆ ಆಡಕ್ಕಿಂತ ಮುಂಚೆ ಹೋಗಿ ಅವಮಾನ ಮಾಡಿದ್ದಾರೆ ಅಂತ ಒಂದು ಮಾತು ಹೇಳ್ತಾ ಇದ್ರ. ಮತ್ತೆ ಈಗ ಅಶೋಕ್ ಅವ್ರು ಹೇಳಿದ್ದೇನು, ಇಲ್ಲಿ ಕರೆದು ಅಗೌರವ ತೋರಿಸಿದಾರ ಅನ್ನೋ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈಗ ಇನ್ನೊಂದು ಅಂಶ ಸೇರಿಸ್ತಾರ. ಒಂದು ನಿಮಿಷ, ಅವರು ಜೈ ಹಿಂದ್ ಅಂತ ಹೇಳಿದ್ರು. ಹೊರಟ್ರಲ್ಲಿ ಪಕ್ಕದಲ್ಲೇ ಸ್ಪೀಕರ್ ಇದ್ರು, ಪಕ್ಕದಲ್ಲೇ ಸಭಾಪತಿಗಳಿದ್ರು. ಅವರು ಒಂದು ನಿಮಿಷ ನಾಪಿಸ್ಬೋದಾಯ್ತು ಸರ್, ಅಥವಾ ಇಲ್ಲಿ ಬಂದ್ಮೇಲೆ ನಾಪಿಸ್ಬೋದಾಯ್ತು ಸರ್, ನ್ಯಾಷನಲ್ ಅಂತ ಮಾಡಿಲ್ಲ ಅಂತ. ಸೇ ವಿ ಶುಡ್ ಅವ್ರ ಇದ್ದ ಸ್ಥಿತಿ ನೋಡ್ಕೋಬೇಕು. ಸಭಾಪತಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ರಂತೆ. ಜವಾಬ್ದಾರಿ ಇಲ್ಲ ಅಂದ್ರೆ ಅವ್ರ ಮೇಲೆ ಜವಾಬ್ದಾರಿ ಇಲ್ಲ ಅಂದ್ರೆ ಈಗ ಲಾ ಮಿನಿಸ್ಟರ್ ಮಾತಾಡ್ತಿದ್ದಾರೆ. ಗವರ್ನರಿಗೆ ಅಷ್ಟು ಗೊತ್ತಾಗಲ್ವ ಅದು? ಅದರಿಂದ ಈಗ ಅವ್ರ ಪಟ್ಟಿಗೆಲ್ಲ ಕೊಟ್ಟಿರ್ತೀವಲ್ಲ, ಏನೇನ್ ಮಾಡ್ಬೇಕು ಲಿಖಿತ ಮೂಲಕ ಸರ್ಕಾರ ಆಯ್ತಪ್ಪ, ಯಾಕಂದ್ರೆ ಮತ್ತೆ ಚರ್ಚೆ ಮಾತಾಡ್ತಾರೆ. ಈಗ ಅರಗ ಜನರ ಲಾ ಮಿನಿಸ್ಟರ್ ಮಾತಾಡ್ತಾರೆ ಕೇಳಿ. ಸುನೀಲ್ ಸನ್ಮಾನ್ಯ ಅಧ್ಯಕ್ಷರೇ, ಗಂಭೀರವಾಗಿ ಲಾ ಮಿನಿಸ್ಟರ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಶಿವಲಿಂಗೌಡ್ರೆ ಕೂತ್ಕೊಂಡು ಮಾತಾಡ್ಲಿಕ್ಕೆ ಅಲ್ಲಿ. ಆಯ್ತಪ್ಪ, ಕಾನೂನು ಸಚಿವ ಮಾತಾಡ್ತಾರೆ, ಸ್ವಲ್ಪ ಕೂತ್ಕೊಳ್ಳಿ ಅಧ್ಯಕ್ಷರೇ. ಓಕೆ, ಸರ್ಕಾರದಿಂದ ಡೈರೆಕ್ಷನ್ ಆಗ್ಬೇಕಲ್ಲ, ರಾಷ್ಟ್ರಗೀತೆ ಶುರು ಅಧ್ಯಕ್ಷರೇ. ನಿಮ್ಮ ಕಡೆಯಿಂದ ಆಯ್ತು ಕೂತ್ಕೊಳ್ಳಿ. ಈಗ ಯಾರಿಗೆ ನೀವೆಲ್ಲ ಬುದ್ಧಿ ಕೂತ್ಕೊಳ್ಳಿ ಸ್ವಲ್ಪ. ಈಗ ಹೌದಪ್ಪ, ಕೂತ್ಕೊಳ್ಳಿ. ನೀವೆಲ್ಲ ಮೇಧಾವಿಗೆಲ್ಲ ಬುದ್ಧಿವಂತರು ಕೂತ್ಕೊಳ್ಳಿ. ಗಂಭೀರವಾಗಿರ್ತಕ್ಕಂಥ ವಿಷಯ